ಜ್ಯೋತಿ ನೀನೆ ನನ್ನ ಸಾರಥಿ. ಮುಂದೆ ದಾರಿ ತೋರದಯ್ಯ ಎಲ್ಲೆಲ್ಲೂ ಕತ್ತಲಯ್ಯ, ಬೆಳಕ ತೋರಿ ಎನ್ನನ್ನು ಮುನ್ನಡೆಸು ಬಾರಯ್ಯ. ನೀನೆ ನನ್ನ ಗುರುವು, ನೀನೆ ನನ್ನ ಏರುವು, ನೀನೆ ನನ್ನ ದೈವವು, ನೀನೆ ನನ್ನ ಜೀವವು. ನಿನ್ನ ಹರಕೆ ನನಗೆ ರಕ್ಷೆ, ನಿನ್ನ ನಾಮವೇ ದೀಕ್ಷೆ, ನಿನ್ನ ದಾರಿ ನನಗೆ ನಕ್ಷೆ, ಮತ್ತೆ ಭವಕ್ಕೆ ಬರುವುದೇ ಶಿಕ್ಷೆ. ನಿನ್ನ ಅನುಗ್ರಹವಿರದೆ ನಾವು ತೀರಾಡಲಾರೆ, ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ. ನೀನೆ ನನ್ನ ಗುರುವೋ, ನೀನೆ ನನ್ನ ಏರುವೋ, ನೀನೆ ನನ್ನ ದೈವವೋ, ನೀನೆ ನನ್ನ 2005 ಮತ್ತು 2008ರವರೆಗಿನ 3 ವರ್ಷದ ಪದವಿ ವಿದ್ಯಾಭ್ಯಾಸವನ್ನ ಮಾಡಿದಂತಹ ವಿದ್ಯಾರ್ಥಿಗಳು ಹೊಸಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಪದವಿಗಳನ್ನು ಪಡೆದು ಸುಮಾರು 20 ವರ್ಷಗಳು ಆದ ನಂತರದಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿ ಈ ತರದೊಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಈ ಎರಡನ್ನು ಮಾಡಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕಾರ್ಯ. ನಾನು ಈ ಮೂಲಕವಾಗಿ ಆ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳನ್ನ, ಇವತ್ತೇನು ಒಂದು 200ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ, ಅವರೆಲ್ಲರನ್ನ ನಾನು ಕೋರಿಕೊಳ್ಳೋದು ಒಂದೇ ಮಾತು, ನೀವು ನಿಜವಾಗಿಯೂ ಈ ಗುರುವಂದನಾ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅಂದ್ರೆ ನಮ್ಮ ಕಾಲೇಜಿನ ಜೊತೆಯಲ್ಲಿ ಕೈ ಜೋಡಿಸಿ ಇವಾಗ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ನೀವು ಸಹಕಾರ ನೀಡಿ, ಆ ಮೂಲಕವಾಗಿ ನೀವು ಗುರುಗಳಿಗೆ ನೀವು ಪಡೆದ ಜ್ಞಾನಕ್ಕೆ ವಂದನೆಯನ್ನ, ಕೃತಜ್ಞತೆಯನ್ನ, ಗೌರವವನ್ನ ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು, ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿರುವವರು, ಸಾಕಷ್ಟು ದೊಡ್ಡ ದೊಡ್ಡ ತೋಟಗಳನ್ನ ಮಾಡ್ಕೊಂಡಿರುವವರು, ಜೀವನದಲ್ಲಿ ಸಾಕಷ್ಟು ಅನುಭವವನ್ನ ಪಡೆದು ಸಕ್ಸಸ್ ಅನ್ನ ಕಂಡಿರುವಂತವ್ರು, ನಿಮ್ಮ ಜೀವನಾನುಭವವನ್ನ ಈಗ ಹೊಸದಾಗಿ ಕಲಿಯೋಕೆ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಂಚಿಕೊಳ್ಬೇಕು. ನಮ್ಮ ಕಾಲೇಜಿನ ಅಲಮ್ನಿ ಅಸೋಸಿಯೇಷನ್ ಏನಿದೆ, ಹಳೆ ವಿದ್ಯಾರ್ಥಿಗಳ ಸಂಘ ಏನಿದೆ, ಅದಕ್ಕೆ ನೀವೆಲ್ಲರೂ ಸೇರ್ಪಡೆಯಾಗಬೇಕು ಅಂತ ನಾನು ನಿಮ್ಮೆಲ್ಲರನ್ನ, ಇವತ್ತು ಯಾರು ಇಲ್ಲಿ ಈ ಕಾರ್ಯಕ್ರಮವನ್ನ ಬಹಳ ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡಿದ್ದೀರಿ, ನಿಮ್ಮೆಲ್ಲರನ್ನ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ಇಷ್ಟು ವರ್ಷಗಳ ನಂತರವೂ ಪದವಿಯಲ್ಲಿ ನಿಮಗೆ ಕಲಿಸಿದಂತಹ ಗುರುಗಳನ್ನ ನೀವು ಕರೆಸಿ ಅವರನ್ನು ನೆನಪಿಸಿಕೊಂಡು ಅವರಿಗೆ ಗೌರವವನ್ನ ಸಲ್ಲಿಸುವ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಒಟ್ಟು ಸೇರಿಸಿ ಅವರ ಸ್ನೇಹದ ನೆನಪನ್ನ ಮತ್ತೆ ನಾವೆಲ್ಲರೂ ಪಡ್ಕೊಳ್ಳೋ ಹಾಗೆ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸಕೋಟೆ, ಇಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಡಾಕ್ಟರ್ ರಾಮಲಿಂಗಪ್ಪ ಬೇಗೂರ್ ಗೌಡ ಅಂತೇಳಿ. ನಾವು ಹೊಸಕೋಟೆ ಕಾಲೇಜಲ್ಲಿ ಓದಿದ್ದು 2005-8 ಬ್ಯಾಚ್ ಅಲ್ಲಿ. ಇವತ್ತೊಂದು ಗುರು ಕಾರ್ಯಕ್ರಮ ಇಟ್ಕೊಂಡು ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಎಲ್ಲಾ ನನ್ನ ಬ್ಯಾಚ್ ಸ್ಟೂಡೆಂಟ್ ಹುಡುಗರು ಏನಿದಾರೋ 2005ರಿಂದ 2008 ಅವರೆಲ್ಲ ಸಹಕಾರ ಕೊಟ್ಟು ಇವತ್ತೊಂದು ಯಶಸ್ವಿ ಮಾಡಿದ್ದಾರೆ. ಮತ್ತೆ ಪ್ರತಿ ಒಂದು ನಮ್ಮ 2005ನಿಂದ 8 ಏನು ಟೀಚರ್ಸ್ ಇದಾರೆ ಎಲ್ಲಾನು ಕರೆದು ಒಂದು ನಾವು ಸನ್ಮಾನ ಮಾಡಿದ್ರಿ. ಇವಾಗ ಪ್ರೆಸೆಂಟ್ ಏನಿದಾರೋ ಲೆಕ್ಚರ್ ಪ್ರಿನ್ಸಿಪಾಲ್ ಕರೆದು ಅವ್ರಿಗೂ ಒಂದು ಸನ್ಮಾನ ಮಾಡಿದ್ರಿ. ಇದು 2014ರಲ್ಲಿ ಮಾಡ್ಬೇಕಂತ ಒಂದು ಗ್ರೂಪ್ ಮಾಡಿದಂತೆ, ಆ ಗ್ರೂಪ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಆಮೇಲೆ ಎಲ್ಲ ನಾವು ಬೇರೆ ಒಂದು ಗ್ರೂಪ್ ಮಾಡಿ ಅದನ್ನ 25 ಜನ ಇದ್ದಿದ್ದನ್ನ 200 ಚಿಲ್ಲರೆ ಜನ ತಗೊಂಡೋಗಿ ಗ್ರೂಪ್ ದೊಡ್ಡ ಗ್ರೂಪ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಂದು ಕೇವಲ ಒಂದು 2 ತಿಂಗಳ ಒಳಗಡೆ ಮಾಡಿ ಈ ಒಂದು ಫಂಕ್ಷನ್ ಮಾಡಿ ಸಕ್ಸಸ್ ಮಾಡಿದ್ವಿ. ಗುರುವಂದನೆ ಮತ್ತೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಮುಂಚೆ ವಿರೂಪಾಕ್ಷ ಅವರು ಹೇಳಿದಂಗೆ 2014ರಲ್ಲಿ ಪ್ಲಾನಿಂಗ್ ಮಾಡಿದ್ವಿ. ಅದು ಪ್ಲಾನಿಂಗ್ ಕ್ಯಾನ್ಸಲ್ ಆಗೋಯ್ತು, ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ಲ. ಅದಕ್ಕೆ ಈ ಸರಿ ನಾವ್ ಏನ್ ಮಾಡಿದ್ವಿ, ಬಿಫೋರ್ ಒಂದು ಗುರುವಂದನ ಮಾಡೋದಕ್ಕೆ ಮುಂಚೆ ಎಲ್ಲರೂ ಒಂದ್ ಕಡೆ ಸೇರೋಣ ಅಂತ ಒಂದು ವಿರೂಪಾಕ್ಷ ಅವರ ತೋಟದ ಮನೆಯಲ್ಲಿ ಸೇರಿದ್ವಿ. ಎಲ್ಲರೂ ಅಲ್ಲಿ ಸ್ನೇಹ ಸಮ್ಮೇಳನ ನಾವು ಕಾರ್ಯಕ್ರಮ ಮಾಡ್ಬಿಟ್ಟು ಆ ಒಂದು ಕಾರ್ಯಕ್ರಮದಲ್ಲಿ ಯಾವ ಡೇಟ್ ಅನ್ನ ಫೈನಲೈಸ್ ಮಾಡ್ಬೇಕಂತ ಎಲ್ಲರದು ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಕಡೆಯಿಂದ ತಿಳ್ಕೊಂಡ್ವಿ. ಅವಾಗ ಒಂದು ಸೂಕ್ತವಾದ ನಮ್ಗೆ ಡೇಟ್ ಸಿಕ್ತು, ಸೆಪ್ಟೆಂಬರ್ 5 ಅಂತ ಮಾಡಿದ್ವಿ. ಬಟ್ ಶಿಕ್ಷಕರ ದಿನಾಚರಣೆ ಇರೋದ್ರಿಂದ
ಶಿಕ್ಷಕರು ಯಾರಿಗೆ ನಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾವು ಏನ್ ಮಾಡಿದ್ವಿ 14th ಅಂತ ಡೇಟ್ ಅನ್ನ ಫಿಕ್ಸ್ ಮಾಡ್ಬಿಟ್ಟು 14th ಡೇಟ್ ಅನ್ನ ಫಿಕ್ಸ್ ಮಾಡಿದ್ಮೇಲೆ ಎಲ್ಲಾ ನಮ್ಮ ಸ್ನೇಹಿತರು ಎಲ್ಲರೂ ಕೈಗೂಡಿಸಿ ಇವತ್ತು ಒಂದು ಯಶಸ್ವಿ ಆಗ್ಲಿ ಕಾರ್ಯಕ್ರಮ ಎಲ್ಲರ ಕಡೆಯಿಂದನೂ ಆಗಿದೆ. ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿಶ್ವನಾಥ್ ಎನ್ ಅಂತ. ನಾನು ಮೂಲತಃ ಬೆಳಗಾವಿಯಿಂದ ಬಂದಿದ್ದೀನಿ. ಬೆಳಗಾವಿಯಿಂದ ಬಂದ ಮೇಲೆ ಇಲ್ಲಿ ಎಲ್ಲ ಫ್ರೆಂಡ್ಸ್ ಅನ್ನ ನಾನು ಪಡ್ಕೊಂಡಿಲ್ಲ, ಅದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇದು ನಾವು 2005ರಿಂದ 2008 ಆ ಬ್ಯಾಚ್. ನಾವು ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಜನ ರಿಟೈರ್ಡ್ ಆಗಿದ್ರು, ಎಲ್ಲ ಬೇರೆ ಬೇರೆ ಕಡೆ ಮತ್ತೆ ಇದ್ರು. ಅವರೆಲ್ಲ ಕೂಡ್ಸೋದಕ್ಕೋಸ್ಕರ ನಮ್ಮ ತಂಡ ಏನಿದೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಹಳೆ ಸ್ನೇಹಿತರು ತುಂಬಾ ಕಷ್ಟಪಟ್ರು. ಎಲ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬರಲು ಸಹಕರಿಸಿದಾಗಂತ ಎಲ್ಲಾ ವಿದ್ಯಾರ್ಥಿ ಸ್ನೇಹಿತರಿಗೆ, ಆಗ ವಿದ್ಯಾರ್ಥಿಗಳು ಈಗ ನಾವೆಲ್ಲ ಸ್ನೇಹಿತರು, ಅವ್ರಿಗೆಲ್ಲ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಈ ಕಾರ್ಯಕ್ರಮನ ನಾವು ಈ ದಿನ SJSS ಕಲ್ಯಾಣ ಮಂಟಪದಲ್ಲಿ ಮಾಡಿದೀವಿ. ಹಾಗೂ ನಮ್ಮ ಎಲ್ಲಾ ಹಳೆ ನಮ್ಮ ಟೀಚರ್ಸ್ ಯಾರಿದ್ದಾರೆ, ಪ್ರಾಂಶುಪಾಲರಾಗಿರ್ಬೋದು, ಉಪನ್ಯಾಸಕರು ಎಲ್ಲರೂ ಸಹ ನಾವು ಕರೆದಿದ್ದೀವಿ. ಹಾಗೇನೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ನಮ್ಮ ರಾಮಲಿಂಗಪ್ಪ ಟಿ ಬೇಗೂರ್ ಸರ್ ಅವರು ಸಹ ನಮ್ಗೆ ತುಂಬಾ ಸಹಕಾರ ಕೊಟ್ಟರು. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಸ್ನೇಹಿತರು, ನಮ್ಮ ಎಲ್ಲಾ ಹಳೆಯ ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್ ಎಲ್ಲರೂ ಸಹ ಬಂದಿದ್ರು. ಅವ್ರಿಗೆ ನಾವು ಮುಖ್ಯವಾಗಿ ಅವರೆಲ್ಲರಿಗೂ ಸಹ ನಾವು ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಎಲ್ಲ ನಮ್ಮ ಮನೆ ಕಾರ್ಯಕ್ರಮ ತರ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ನಮ್ಗೆ ತುಂಬಾ ಖುಷಿಯಾಗಿದೆ. ಮುಂದೇನೂ ಸಹ ನಾವು ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಮತ್ತೆ ನಮ್ಮ 20 ವರ್ಷದ ನಮ್ಮ ಸ್ನೇಹದಲ್ಲಿ ಕೆಲವೊಂದು ಜನ ಅಕಾಲಿಕ ಮರಣ ಹೊಂದಿದ್ದಾರೆ. ಸುಮಾರು ಜನ, ಒಂದು 5 ಜನ ಟೀಚರ್ಸ್, ಮತ್ತೆ 5 ಜನ ಸ್ಟೂಡೆಂಟ್ಸ್, ಮತ್ತೆ ಒಬ್ಬರು ಲೆಕ್ಚರರ್ ಸಹ ಮರಣ ಹೊಂದಿದ್ದಾರೆ. ಅವರಿಗೆ ನಾವು ಶ್ರದ್ಧಾಂಜಲಿ ಸಹ ಅರ್ಪಿಸಿದೀವಿ. ಈ ನಮ್ಮ ಸ್ನೇಹಕೂಟ ಹೀಗೆ ಮುಂದುವರಲಿ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು.